ಗೋಹತ್ಯೆಗೆ ಸಹಕಾರ ಪ್ರೋತ್ಸಾಹ ನೀಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವಂತಹ ನೂತನ ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕದ ವಿರುದ್ಧ ಹಾಗೂ ಸರ್ಕಾರದ ಗೋ ವಿರೋಧಿ ಹಿಂದೂ ವಿರೋಧಿ ನೀತಿಯನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಗೋರಕ್ಷಾ ವಿಭಾಗ ಪುತ್ತೂರು ಜಿಲ್ಲಾ ವತಿಯಿಂದ ಸೋಮವಾರ ಸಂಜೆ ನಗರದ ದರ್ಬೆ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಪ್ರಚಾರ ಪ್ರಸಾರ ಪ್ರಮುಖ ಪ್ರದೀಪ್ ಸರಿಪಲ್ಲ ಮಾತನಾಡಿ, ಗೋ ಕಳ್ಳತನ ತಡೆಯುವ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಪ್ರಯತ್ನ ಅಭಿನಂದನೀಯ. ಗೋ ಹಾಲು ಕುಡಿಯುವ ಸಿದ್ದರಾಮಯ್ಯಗೆ ಗೋ ಹಂತಕರಲ್ಲಿ ಕರುಣೆ ಹೆಚ್ಚಿದೆ. ಕಾಯ್ದೆ ತಿದ್ದುಪಡಿ ಮಾಡಿದ್ರೆ ಮುಂದಿನ ಅನಾಹುತಗಳಿಗೆ ಸಿದ್ದರಾಮಯ್ಯ ಸರ್ಕಾರವೇ ಕಾರಣ ಆಗುತ್ತದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದೇಶವ್ಯಾಪ್ತಿ ಪ್ರತಿಭಟನೆ ನಡೆಸಲು ಕರೆ ನೀಡುತ್ತದೆ ಎಂದರು. ಸಂಜೀವ ಮಠಂದರು ಮಾತನಾಡಿ, ಗಾಂಧಿ ಗೋ ಹತ್ಯೆ ಕಾನೂನು ತರ್ತಾರೆ, ಆದ್ರೆ ಸಡಿಲಿಕೆ ಇದ್ದ ಕಾರಣ ಬಿಜೆಪಿ ಲೋಪಗಳನ್ನು ಸರಿಪಡಿಸಿ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ ತಂದಿದ್ದಾರೆ. ಈ ಸಂದರ್ಭ ಇದನ್ನ ವಿರೋಧಿಸಿ ಒಬ್ಬ ಮುಸ್ಲಿಮ ರಸ್ತೆಗೆ ಇಳಿಯಲಿಲ್ಲ, ಆದರೆ ಸರ್ಕಾರವೇ ಇದನ್ನ ತಿದ್ದುಪಡಿ ಮಾಡಲು ಮುಂದೆ ಬಂದಿದೆ. ದ್ವೇಷ ಭಾಷಣ ಕಾಯ್ದೆ ಮೂಲಕ ಸರ್ಕಾರ ಹಿಂದುತ್ವ ಮಟ್ಟ ಹಾಕಲು ಪ್ರಯತ್ನವನ್ನ ನಡೆಸ್ತಾ ಇದೆ. ಅಲ್ಪಸಂಖ್ಯಾತರ ತುಷ್ಟಿ ಕಾರಣದ ಹಿನ್ನೆಲೆಯಲ್ಲಿ ಸರ್ಕಾರ ಹಿಂದೂ ಭಾವನೆಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಪೊಲೀಸ್ ಇಲಾಖೆಯನ್ನ ನಿಯಂತ್ರಣ ಮಾಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಎಂದು ಆರೋಪಿಸಿದ್ರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ದಯಾನಂದ ಶೆಟ್ಟಿ ಉಜಿರೆಮಾರು, ಯು ಪೂವಪ್ಪ, ಲೋಕೇಶ್ ಹೆಗ್ಡೆ, ಮುರಳೀಕೃಷ್ಣ ಹಂಸದಡ್ಕ, ಸೀತಾರಾಮ್ ಶೆಟ್ಟಿ ಕೆದಂಬಾಡಿ, ನಿತೀಶ್ ಶಾಂತಿವನ್ನ, ಹರಿಪ್ರಸಾದ್ ಯಾದವ್, ಶ್ರೀಧರ್ ತೆಂಕಿಲ, ಶಿವಕುಮಾರ್ ಕಲ್ಲಿಮಾರು, ಹರೀಶ್ ಬಿಜಾತ್ರೆ, ರಾಜೇಶ್ ಬನ್ನೂರು, ಶಿಶಿರ ಲಕ್ಷ್ಮಣ ಕೋಡಿಬಾಡಿ, ಶಶಿಧರ್ ನಾಯಕ್, ಸತೀಶ್ ನಾಯಕ್, ರಾಮಚಂದ್ರ ಕಾಮತ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಮಸೂದೆ ಅಧಿನಿಯಮ ಅಂತೇಳಿ ಆ ಕಾನೂನನ್ನು ತರುವಂತ ಕೆಲಸವನ್ನು ಮಾಡ್ತದೆ. ಆ ಕಾನೂನು ತರಬೇಕಿದ್ರೆ ನಾನು ಕೂಡ ಶಾಸಕನಾಗಿದ್ದೆ, ನಾನು ಕೂಡ ಅಧಿನಿಯಮದ ಬಗ್ಗೆ ಮಾತಾಡುವಂತ ಕೆಲಸವನ್ನು ನಾವು ಮಾಡಿದ್ದೆವು. ಯಾವತ್ತು ಗೋಹತ್ಯೆ ಮಸೂದೆ ಕಾಯ್ದೆ ಇತ್ತು ಅದರಲ್ಲಿರುವಂತಹ ಲೋಪಗಳನ್ನು ಸರಿಪಡಿಸಿ ಜಾನುವಾರು ಹತ್ಯೆ ಅವ್ಯಾಹತವಾಗಿ ಹತ್ಯೆ ಮಾಡತಕ್ಕಂಥ ಏನು ರಾಕ್ಷಸಿ ಪ್ರವೃತ್ತಿಯ